ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಗೈಸ್. ಸೊ ಇವತ್ತು ನಾವು ಬ್ಲಾಗ್ ಮಾಡಬೇಕು ಅಂತಿದ್ವಿ, ಬಟ್ ನೆನಪು ಬರಲಿಲ್ಲ. ಈಗ ನೆನಪಾಯಿತು, ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇವೆ. ನಾವಿವತ್ತು ಮಳೆಯಲ್ಲಿ ರೈಡ್ ಹೋಗ್ತಿದ್ದೇವೆ. ಸೊ ಕೀಪ್ ವಾಚಿಂಗ್ ದಿಸ್ ಬ್ಲಾಗ್. 4-5 ಗಂಟೆ ಆಗ್ತದೆ ಗೈಸ್, ಈಗ ಇಲ್ಲೇ ಒಂದು ಶಾಪ್ ಹತ್ರ ಬಂದೇವೆ. ಫ್ರೆಂಡಿನ ಪಪ್ಪನ ಶಾಪ್ ಹತ್ರ ಬಂದಿದೆ. ಜೋರು ಮಳೆ ಬರ್ತಿತ್ತು, ಸ್ವಲ್ಪ ಮಳೆ ಕಮ್ಮಿ ಆಗಲಿ, ಸ್ವಲ್ಪ ಹೊತ್ತು ನಿಲ್ಲುವ ಅಂತ ಹೇಳಿ ಬಂದಿದ್ದೇವೆ. ಮೇಕಪ್ ಹೋಗ್ತದೆ ಅಂತ ಕಬ್ಬು ಜ್ಯೂಸ್ ಕುಡಿತಿದ್ದೇವೆ. ಮಳೆಯಲ್ಲಿ ಕಬ್ಬು ಜ್ಯೂಸ್ ಕಮಲ್ ಐಸ್ ಕ್ರೀಮ್ ತಿನ್ಬೇಕು ಆ್ಯಕ್ಚುಲಿ. ಗೈಸ್, ಈಗ ನಾವಿಲ್ಲಿ ಚಾರ್ಮಾಡಿ ಹತ್ರ ಬರ್ತಾ ಇದ್ದೇವೆ. ಸೊ ಈಗ ಇಲ್ಲಿ ನಾವು ಎಂತಕ್ಕೆ ನಿಂತಿದ್ದೇವೆ? ಟೀ ಇಲ್ಲಿ ಟೀ ಕುಡಿಲಿಕ್ಕೆ ಬಂದಿದೆ ಗೈಸ್. ಎಲ್ಲ ಇಲ್ಲಿ ಬನ್ನಿ ಟೀ ಕುಡಿಲಿಕ್ಕೆ. ನಿಜ ಇಲ್ಲಿ ಟೀ ಚಂದ ಇರ್ತದೆ. ನಾವಿದು ಎರಡನೇ ಸಲ ಸೆಕೆಂಡ್ ಟೈಮ್ ಬರ್ತಾ ಇರೋದು. ಚಂದ ಉಂಟೆಲ್ಲ ಬನ್ನಿ. ಗೈಸ್, ಈ ಡಾಗ್ ನಾವು ಔಟ್ ಬರೋಗ ಸಿಕ್ತು. ಈಗ ಸಹ ಉಂಟು. ಅದು ಬಿಡುದಿಲ್ಲ ಇನ್ನು. ಪಾಪ ಅಂತದ ಮಾಡಲಿ ನನಗೆ ಸುಮ್ಮನೆ ಅಷ್ಟೇ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಗೈಸ್, ಆಕ್ಚುಲಿ ನಾವು ಚಾರ್ಮಾಡಿ ಘಾಟಿಗೆ ಬಂದ್ವಿ. ಫೋಟೋ ಶೂಟ್ ಆಯ್ತು, ರೀಲ್ ಶೂಟ್ ಆಯ್ತು, ಎಲ್ಲ ಆಯ್ತು. ಬ್ಲಾಗ್ ಅಲ್ಲಿ ಕಂಟೆಂಟ್ ಅಂತ ಅದಕ್ಕೆ ನಾನು ಈ ಬ್ಲಾಗ್ ಅನ್ನು ಬೇರೆ ಯಾವ್ದಾದ್ರು ಬ್ಲಾಗ್ ಒಟ್ಟಿಗೆ ಕಂಟಿನ್ಯೂ ಮಾಡ್ತೇನೆ. कौन है ये लोग? कहाँ से आते हैं? 3 weeks later. ನಾವಿವತ್ತು ಎಂತ ರೈಡ್ ಹೋಗ್ತಿದ್ದೇವೆ, ಟ್ರಿಪ್ ಹೋಗ್ತಿದ್ದೇವೆ. ಎಲ್ಲಿಗೆ ಅಂತೇಳಿ ಹೋಗಿ ಲೊಕೇಶನ್ ರೀಚ್ ಆದಮೇಲೆ ಹೇಳ್ತೇವೆ. ಬಟ್ ಹೋಗ್ತಾ ಇದ್ದೇವೆ. ಈಗ 62 ಕಿಲೋಮೀಟರ್ ಇತ್ತು. ನಾವೀಗ ವ್ಲಾಗ್ ಈಗ ಎಷ್ಟು 38-40 ಆಲ್ಮೋಸ್ಟ್ ಕಿಲೋಮೀಟರ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಈಗಲಾದರೂ ಸ್ಟಾರ್ಟ್ ಮಾಡುವ ಅಂತ. ಆ್ಯಕ್ಚುಲಿ ಇಲ್ಲೊಂದು ಚಂದ ಲೊಕೇಶನ್ ಇತ್ತು, ರೋಡೆಲ್ಲ. ಬಟ್ ಕ್ಯಾಮರಾ ಜಸ್ಟಿಸ್ ಮಾಡ್ತಾ ಇಲ್ಲ. ನಾವು ಫೋಟೋ ಎಲ್ಲ ತೆಗೆದ್ವಿ ಚಂದ, ನಮ್ಮದಲ್ಲ. ನಾವು ಈ ರೈನ್ ಗೋಡಾಗಿ ಫೋಟೋ ಪ್ಲೇಸ್ ಇದ್ದು ಮತ್ತು ವೀಡಿಯೋಸ್ ಎಲ್ಲ ಮಾಡ್ತಿದ್ವಿ. ಸೊ keep this go. Watch till the end. Bye guys. ರೋಡ್ ಚಂದ ಉಂಟು. ಹೌದು, ಸುಂದರ ಸುಮಧುರ. ಸೊ ಗೈಸ್, ಈಗ ನಾವು ಒಂದು ಸ್ಟಾಪ್ ಹಾಕಿದ್ದೇವೆ ಫುಡ್ ಮಾಡುವ ಅಂತೇಳಿ. ಹಸು ಆಗ್ತಾ ಉಂಟು. ಹುಡುಕಿ ಒಂದು ಸಿಕ್ಕಿತ್ತು ಒಳ್ಳೇದು. ನಮಗೆ ಒಳ್ಳೇದಿರಬೇಕು, ಫುಡ್ ತಿನ್ನುವಾಗ ಒಳ್ಳೆ ತಿನ್ಬೇಕು. ನೋಡಿ ಅಲ್ಲಿ ನೀರು ಅದನ್ನು ಒಣಗಿಸ್ತಾ ಇದ್ದಾಳೆ. ಸೊ ಈಗ ಫುಡ್ ಮಾಡುವ ಅಂತ ಮಾಡಿದ್ರೆ ಅಫ್ಕೋರ್ಸ್ ಪಲಾವ್, ಕಾಫಿ, ಚಾ ಬೆಸ್ಟ್. ಅದೇ ತಿನ್ನಲ್ಲಿ. ಸೊ ಈಗ ಫುಡ್ ಮಾಡಿ ಇಲ್ಲಿಂದ ಹೊರಡ್ತೇವೆ. ಸೊ ನಮ್ಮ ಫುಡ್ ಸಹ ಬಂತು ಮಾಡಬೇಕು. ಸೊ ಸೊ ಗೈಸ್, ನಮ್ಮ ಪಲಾವ್ ಬಂತು, ತಿಂದು ಸಿಟ್ಟೆ. ಪಲಾವ್ ತಿಂತಾ ಇದ್ದೇವೆ. ನಮಗೆ ಇಲ್ಲದ್ದು ಕಾಫಿ ಇಷ್ಟ, ಅದಕ್ಕೆ ಹುಡುಕಿಕೊಂಡು ಇಲ್ಲೇ ಬಂದಿದ್ದೇವೆ. ಲಾಸ್ಟ್ ಟೈಮ್ ಒಂದ್ಸಲ ಬಂದಿದ್ದೆ. ಸೊ ಅದಕ್ಕೆ ಇಲ್ಲದ್ದು ಕಾಫಿ ಕುಡಿಬೇಕು. ಈಗ ಉಂಟು ಬಂದಿದೆ. ನಿಮಗೆ ಇಲ್ಲಿದಂತ ಚಾವಳ ಆಗ್ತದಲ್ಲ, ಅವಳು ಚಾ ಕುಡಿಯೋದು, ನಾನು ಕಾಫಿ ಕುಡಿಯೋದು. ಪಲಾವ್ ಸಹ ಈಗ ಒಳ್ಳೆ ಉಂಟು.
ನಿದ್ದೆಲ್ಲಾಗಿ ಹೊರಟಿದ್ವಿ. ಹೊರಟಾಗ ಹುಟ್ಟು ತಿನ್ನುವಾಗ ಇಲ್ಲದ ಮಳೆ ಈಗ ಬರ್ತಾ ಉಂಟು. ನಾವು ಪುನಃ ಡ್ರೆಸ್ ಅಪ್ ಆಗಿದೆ. ಮಳೆ ಈಗ ಜೋರು ಬರ್ತಾ ಉಂಟು ಗೈಸ್. ಇಷ್ಟು ಹೊತ್ತಿರಲಿಲ್ಲ, ಪಿರಿಪಿರಿ ಇತ್ತು, ಈಗ ಜೋರು ಬರ್ತಾ ಉಂಟು. ಅರ್ಧ ಗಂಟೆ ಇರೋದು ನಾವು ಹೋಗುವ ಲೊಕೇಶನ್ಗೆ. ತೊಂದರೆ ಇಲ್ಲ, ನಾವು ಗಡಿಬಿಡಿಯೇ ಮಾಡುದಿಲ್ಲ, ಆರಾಮ್ಸೆ ಹೋಗ್ತೇವೆ. ಅಷ್ಟೇ ಸ್ವಲ್ಪ ಆದ್ರೂ ಕಮ್ಮಿ ಆಗಲಿ. ಎಷ್ಟು ಜೋರು ಬರ್ತಾ ಉಂಟು ತೋರಿಸ್ತೇವೆ. ಗೈಸ್ ಹಮಾರ ಬಂಗ ಹಮ್ಕೋ ಸರಿ ಉಂಟಲ್ಲ ವ್ಲಾಗ್ ಇದ್ದಿದ್ದು. ವ್ಲಾಗ್ ಗೈಸ್ ವಿಡಿಯೋ ಆಡ್ಲಿಕ್ಕೆ ಇದು ತೆಗಿಲಿಕ್ಕೆ ಆಗುದಿಲ್ವೇ? ಹೌದು, 1 ಗಂಟೆ ಅದನ್ನು ತೆಗೆದುಕೊಂಡೆ ಬಾಕಿ ಆಗ್ತೇವೆ. ಇಲ್ಲಿ ತೆಗೆದ್ರೆ ಫುಲ್ ಚಂಡಿ ಆಗ್ತೇವೆ. ಕೂದಲು ಚಂಡಿ ಆದ್ರೆ ಒಂದು ಫೋಟೋ ತೆಗಿಲಿಕ್ಕೆ ಆಗುದಿಲ್ಲ. ಹೌದು, ಸಾವು. ಏನ್ ಮಾಡೋಣ? ಹೊಟ್ಟೆ ಒಳಗೆಲ್ಲ ನೀರು ಇದೆ. ಓ ಮೈ ಗಾಡ್, ಬಿಸಿಲಿಗೆಲ್ಲ ನೀರು ಬರ್ತಾವ. 8:30ಗೆ ರೀಚ್ ಆಗೋ ಅಲ್ಲ 9 ಗಂಟೆಗೆ ರೀಚ್ ಆಗೋರು ಈಗ 10 ನಡೀತದೆ. 11 ಆಗ್ತದೆ ಈಗ. ಆರಾಮ್ಸೆ ಗೈಸ್, ಆರಾಮ್ಸೆ ತುಂಬಾ ಬೇಗ ಬಂದಿದ್ದೇವೆ ಗೈಸ್. ನಾವೀಗ ಇಲ್ಲಿ ಒಂದು ಲೊಕೇಶನ್ ಅಲ್ಲಿ ನಿಂತಿದ್ದೇವೆ. ಸೊ ನಾವೀಗ ಅಲ್ಲಿ ಹೋಗುವ ಅಂತ ಪ್ಲಾನ್ ಮಾಡಿದ್ವು. ಒಂಥರ ಚಂದ ಇತ್ತು. ಬಟ್ ಇನ್ನು 15 ನಿಮಿಷ ಏನೋ ಉಂಟು ಅಲ್ಲ. ಹೌದಲ್ಲ, ಹೇಳು ನನ್ನ ಗೂಗಲ್ ಮ್ಯಾಪ್. ಹೋಗಿ ಎಲ್ಲಿ ಅಂತ ನಿಲ್ಸಿದ್ದೇನೆ. ಈ ಗೊತ್ತಿಲ್ಲ, ತಪ್ಪುದಿಲ್ಲ. ಸುಳ್ಯ ಬ್ರಿಡ್ಜ್, ಇದರ ಬ್ರಿಡ್ಜಿಗೆ ಹೋಗಿ, ಸಣ್ಣ ಬ್ರಿಡ್ಜ್ ಅಲ್ಲಿಗೆ ಹೋಗಲ್ಲ. ನಿಮ್ಮನ್ನ ತಡೆದಿರುವವರು ಯಾರು? ಗೈಸ್ ಗಾಡಿ ನಿಲ್ಲಿಸಿ ನಾವು ಇಲ್ಲಿ ಬಂದಿದ್ದೇವೆ. ನೀರು ಸ್ವಲ್ಪ ಮಣ್ಣು ಮಣ್ಣು ಉಂಟು ಅಂತ, ಅದು ಬಿಟ್ಟರೆ ಚಂದ ಉಂಟು. ಇಲ್ಲಿ ಚಂದ ಕಾಣ್ತದೆ. ಅಲ್ಲಿ ಎಂಥದ್ದು ಕೆಲಸ ಮಾಡ್ತಿದ್ದಾರೆ. ಮ್ಯಾಪ್ ಉಂಟು, ಗೂಗಲ್ ಮ್ಯಾಪ್. ಇಲ್ಲ, ಮುಂಚೆ ದೂರ ಉಂಟು. ನಾನು ಇಂಟೀರಿಯರ್ ಡಿಸೈನರ್. ಕಾಲ್ ತೊಳೆಯೋದು ಗೈಸ್. ಮಣ್ಣಾಗಿದೆ ನಮ್ಮ ಕಾಲಲ್ಲಿ. ಆಗದ ಕೆಲಸ. ಹೌದು, ಎಂತದ್ದು ಇದರಾಗೆ ಆಗಿದೆ. ಬನ್ನಿ ನಾವು ಈಜ ಆಡುವ. Hello, how are you? I am under the water. Please help me. ನಾನಿಲ್ಲಿ ಕಾಲೆಲ್ಲ ಇಟ್ಕೊಂಡು ಎಲ್ಲ ಇಟ್ಕೊಂಡು A few moments later. ಮಾಡ್ತಿದ್ದಾರೆ. ಹೋಗಿ ಗೈಸ್. ಗೈಸ್ ಆಫ್ ರೋಡ್ ಮಾಡ್ಬೇಕು ಈಗ. ಚಲೋ ಇರುಗು. ಹೇಗುಂಟು ಇದು? ಹೇಗುಂಟು ವೆದರ್? ಹೇಗುಂಟಾ? ಸೈಕ್ ಉಂಟಲ್ಲ. ಸೈಕ್ ಗೈಸ್ ಎಲ್ಲಿ ನಿಲ್ಲದು, ಎಲ್ಲಿ ಫೋಟೋ ತೆಗೆಯೋದು ನೋಡಿ. ಅಲ್ಲದೆ ನಾವು ಡ್ರೆಸ್ ಹಾಕಿ ಅದರ ಮೇಲೆ ಇನ್ನೊಂದು ಕೋಟ್ ಹಾಕಿ ಅದರ ಮೇಲೆ ರೈನ್ ಕೋಟ್ ಹಾಕಿದ್ರೆ ಚಳಿ ಆಗ್ತಾ ಉಂಟು. ಮಸ್ತ್ ಗೈಸ್, ಮಸ್ತ್. ಅದು ಚಾರ್ಜ್ ಇಲ್ಲ, ಎಲ್ಲ ಖಾಲಿ ಆಗಿದೆ. ಕೂದಲು ಕಟ್ ಮಾಡಿ ನಾಶ ಆಗಿತ್ತು. ಈಗ 2 ಗಂಟೆ